ನಿನ್ ತಪ್ಪನ್ನ ಮುಚ್ಚಾಕೋಕೆ ಚಿರಂತ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ಯಾ? ಇವ್ರ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟೋಕ್ ನೋಡ್ತಾ ಇದ್ಯಾ? ನಾನ್ ಅದನ್ನೆಲ್ಲ ನಂಬಲ್ಲ. ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ಬರ್ದೇ ಇರೋ ಹಾಗೆ ನಡ್ಕೋತೀನಿ. ಇನ್ಯಾವತ್ತೂ ತಪ್ಪು ಮಾಡಲ್ಲ ಅಂತ ಈಗ ಕೊಟ್ಟು ಮಾತಿನ ಹಾಗೆ ನಡ್ಕೋತಿದ್ದಾಳ ರಿಷಿ ಇವಳು. ರಚನನ್ ಮದ್ವೆ ಚಿರಂತ್ ಜೊತೆನೆ ನಡೆಯೋದು. ಚಿರಂತ್ ಒಳ್ಳೆ ಹುಡುಗ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಕಮಲಿ ಅವರೇ, ರಶೀದ್ ಸರ್, ಕಮಲಿ ಅವರೇ, ಇವತ್ತು ನಡೆದಿದ್ದ ವಿಚಾರದಿಂದ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ನೀವು ಹೀಗಿರೋದು ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಇಲ್ಲಿ ನೋಡಿ, ಇದನ್ನ ನಿಮಗೆ ಅಂತ ತಗೊಂಡ್ಬಂದಿದ್ದೆ. ಮನೇಲಿ ಏನೇನೋ ವಿಚಾರ ನಡೆದು ಇದನ್ನ ನಿಮಗೆ ಕೊಡೋದಕ್ಕಾಗಲಿಲ್ಲ. ಇದು ನಿಮ್ಗೆ ಆಗ್ತಿರೋ ಬೇಜಾರನ್ನ ಮಾರಿಸುತ್ತೆ ಅನ್ಕೊಂಡಿದ್ದೀನಿ. ನಾನೇ ನಿಮ್ಮ ಕೊರಳಿಗೆ ಹಾಕ್ತೀನಿ. ಖುಷಿನಾ? ರಿಷಿ ಸರ್, ನೀವು ನನ್ನ ಕೊರಳಿಗೊಂದು ದಾರ ಕಟ್ಟಿದ್ರು ಅದನ್ನ ನನ್ನ ಮಾಂಗಲ್ಯ ಅಂತಾನೆ ಅನ್ಕೊಂತೀನಿ. ಅಂಥದ್ರಾಗೆ ಅದ್ಯಾವ್ರ ಮುಂದೆ ನಿಂತು ಅರ್ಶನ ದಾರನ ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿದ್ದೀರಾ. ಈಗ ಈ ದಾಳಿ ಹಾಕಿದ್ದೀರಾ. ಇದನ್ನ ನನ್ನ ಜೀವ ಇರೋ ತನಕ ಕಾಪಾಡ್ಕೋತೀನಿ ರಿಷಿ ಸರ್. ನನ್ನ ಕೊರಳಿಗೆ ಈ ತಾಳಿ ಬಿತ್ತು, ಆದ್ರೆ ರಚನಾ ಕೊರಳಿಗೆ ಆ ಮೋಸ್ಗಾರನ ಕೈಯಿಂದ ತಾಳಿ ಬೀಳ್ಬಾರ್ದು ರಿಷಿ ಸರ್. ನಿಮ್ಗೆ ಅವ್ನು ಕೆಟ್ಟವನು ಅಂತ ಹೆಂಗ ಅರ್ಥ ಮಾಡಿಸ್ಲಿ? ರಚನಾನು ಅಮರಣ್ಣನ ಮ್ಯಾಕೆ ಯಾವ ಪಿರುತಿನೂ ಇಲ್ಲ ಅಂತ ತಾಳಿನೂ ಕಿತ್ಕೊಟ್ಬಿಟ್ಲು. ಇನ್ ಹೆಂಗ ಅವ್ರನ್ನ ಒಂದು ಮಾಡ್ಲಿ? ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿಬಿಡಿ. ಹಾಂ, ಹಾಗೇನೆ ಲ್ಯಾಬ್ ರಿನೋವೇಷನ್ ಡಿಸೈನ್ ಸಿಕ್ಕಿದೆ. ಇಮ್ಮಿಡಿಯೇಟಾಗಿ ಮೀಟಿಂಗ್ ಅರೇಂಜ್ ಮಾಡಿ, ಓಕೆನಾ? ಸರಿ. ಅನಿಕಾ, ಹೇಳಿ ಅಜ್ಜಿ. ಹೌದು, ರಚನಾಗೆ ಎಂಥ ಒಡವೆ ತಗೊಂಡೆ? ಎಷ್ಟಾಯ್ತು ಒಡವೆಗೆ? ಡಿಸೈನ್ ಚೆನ್ನಾಗಿದೆಯಾ? ಎಲ್ಲಿ ತೋರಿಸು. ಅಜ್ಜಿ, ಅದು ಬುಕ್ ಮಾಡಿದ್ದೀನಿ, ನಾಳೆ ಬರುತ್ತಂತೆ. ಆ್ಯಂಡ್ ಯು ನೋ ವಾಟ್, 10 lakhs ಮೇಲೆ ಒಂದು 30,000 ಎಕ್ಸ್ಟ್ರಾ ಆಯಿತು ಅಜ್ಜಿ. ನನ್ನ ದುಡ್ಡಲ್ಲೇ ಮ್ಯಾನೇಜ್ ಮಾಡಿಬಿಟ್ಟು ಕೊಟ್ಬಿಟ್ಟೆ. ಏನೋ ಒಡವೆ ತರಲಿಲ್ವಾ? ಸರಿ, ನಾವು ರೆಗ್ಯುಲರ್ ಹೋಗೋ ಶಾಪಿಗೆ ತಾನೇ ಹೋಗಿರೋದು. ನೀನು ನಾನು ಫೋನ್ ಮಾಡಿ ಯಾವ ಡಿಸೈನು, ಯಾವ ಪ್ಯೂರಿಟಿ, ಎಷ್ಟು ವೇಟಲ್ಲಿ ವಿಚಾರಿಸ್ಕೋತೀನಿ. ನೋನು ತಾತ, ನಾನು ಅದು ಬೇರೆ ಶಾಪಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ರೆಗ್ಯುಲರ್ ಶಾಪಲ್ಲಿ ತುಂಬ ರಶ್ ಇತ್ತು.
ಅದೆಲ್ಲ ಏನಾದರೂ ಇರಲಿ, ರಚನೆಗೆ ಹುಡುಗನ್ ನೋಡಿದ್ದಾರೆ ಅನ್ನೋ ಸುದ್ದಿ ಕೇಳಿ ನನ್ನ ಮನಸ್ಸೇ ಒಡೆದೋಯ್ತು. ನೋಡೇನಿಕಾ, ಜ್ಯುವೆಲರಿ ಶಾಪ್ಗೆ ಒಬ್ಳೆ ಹೋಗಿದ್ದು ಮೊದಲನೇ ತಪ್ಪು. ರೆಗ್ಯುಲರ್ ಹೋಗೋ ಅಂಗಡಿ ಬಿಟ್ಟು ಬೇರೆ ಯಾವ್ದು ಅಂಗಡಿಗೆ ಹೋಗಿದ್ದು ಎರಡನೇ ತಪ್ಪು. ಅವನೇನಾದ್ರು ಮೋಸ ಮಾಡಿದ್ರೆ? ವಾಟ್ ಇಸ್ ದಿಸ್ ತಾತ? ನಂಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಎಷ್ಟು ಸತಿ ಮಾಮ್ ಜೊತೆ ಹೋಗಿ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೀನಿ. ನಾನು ಎಲ್ಲ ವಿಚಾರಿಸಿನೇ ತಗೊಂಡಿದ್ದೀನಿ ತಾತ. ನೀವೇನು ವರಿ ಮಾಡ್ಕೋಬೇಡಿ ಪ್ಲೀಸ್. ಏನು ನಾನು ಅಷ್ಟು ಈಸಿಯಾಗಿ ಮೋಸ ಹೋಗಲ್ಲ. ಆದ್ರೂ ಅಂಗಡಿಗೆ ಹೋಗಕ್ ಮುಂಚೆ ಒಂದ್ಸತಿ ನನಗೂ ಹೇಳ್ಬೇಕಾಗಿತ್ತಲ್ವಾ? ಅನಿಕಾ, ನಿಮ್ಮ ಅಜ್ಜಿಗೆ ಒಡವೆ ತಂದಿರೋದೆಲ್ಲ ನಾನೇ. ಅಯ್ಯೋ ತಾತ, ಯಾವ ಕಾಲದಲ್ಲಿ ಇದ್ದೀರಾ ನೀವು? ಜ್ಯುವೆಲ್ರಿ ಡಿಸೈನ್ ಎಲ್ಲ ಗಂಡಸ್ರಿಗೆ ಹೇಗೆ ಗೊತ್ತಾಗತ್ತೆ? ಅಲ್ಲಮ್ಮ, ಮನೆಯಲ್ಲಿ ಎಷ್ಟು ಫಂಕ್ಷನ್ಗಳು ಮಾಡಿಲ್ಲ, ಎಷ್ಟು ಮದುವೆಗಳು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅನ್ಬಿಟ್ಟಿಯಲ್ಲ. ಓ ಗಾಡ್ ತಾತ, ಅದೆಲ್ಲ ಹಳೆ ಕಾಲದಲ್ಲಿ. ಇವಾಗ ವೈಟ್ ಗೋಲ್ಡ್ ಟ್ರೆಂಡ್ ನಡೀತಿದೆ. ಎಲ್ಲರೂ ಪ್ಲಾಟಿನಮ್ ತಗೋತಾರೆ, ಅನ್ಕಟ್ ಡೈಮಂಡ್ಸ್ ತಗೋತಾರೆ. ನಾನು ರಚನಾಗೆ ಇಷ್ಟ ಆಗುವಂತ ಚೋಕರ್ ನೆಕ್ಲೆಸೇ ಬುಕ್ ಮಾಡಿದ್ದೀನಿ. ಓಕೆ ಅಜ್ಜಿ, ನೀವಾದ್ರೂ ತಾತಂಗೆ ಹೇಳಿ ಪ್ಲೀಸ್. ನೋಡೋಣ ಪೂರ್ಣ, ಅವತ್ತು ಕಮಲಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾವುದೋ ಪಾರ್ಟಿ ಕರ್ಕೊಂಡು ಹೋಗಿದ್ಲು. ಇವತ್ತು ನೋಡಿದ್ರೆ ಜ್ಯುವೆಲರಿ ಪರ್ಚೇಸ್ ಮಾಡ್ತೀನಿ ಅಂತ ನಾವು ಹೇಳಿದ ಅಂಗಡಿ ಬಿಟ್ಟು ಇನ್ಯಾವುದೋ ಅಂಗಡಿಗೆ ಹೋಗಿದ್ದಾಳೆ. ಯಾಕೆ ನಂಬೋದು ಇವಳನ್ನ? ನೀವು ಹೇಳೋ ಹಾಗೆ ಅನಿಕಾ ಹಾಗೆಲ್ಲ ಮಾಡಿರಲ್ಲ ಅಂತ ನಂಗೆ ಅನ್ಸತ್ತೆ. ಹಾಗೆಲ್ಲ ಹೇಳೋಕ್ಕಾಗಲ್ಲ ಅನ್ಪೂರ್ಣ. ಮಕ್ಕಳ ಮೇಲೆ ನಮ್ಮ ಅತಿಯಾದ ನಂಬಿಕೆ ಅವ್ರನ್ನ ದಾರಿ ತಪ್ಪಾಗಿ ಮಾಡತ್ತೆ. ಹುಷಾರು. ತಾತ, ನನ್ನ ಮೇಲೆ ಡೌಟ್ ಪಡೋರ್ ಲಿಸ್ಟಿಗೆ ಸೇರ್ಕೊಂಡ್ರಾ? ಹಾಗಾದ್ರೆ ನಾನು ಹೇಟ್ ಮಾಡೋರ್ ಲಿಸ್ಟಿಗೆ ಇವತ್ತಿಂದ ನೀವು ಸೇರ್ಕೊಂಡ್ರಿ. ಇದೇನಪ್ಪ ಇದು? ಇಷ್ಟೊತ್ತಾದರೂ ಅಣ್ಣ ಬರಲಿಲ್ಲ. ಮೋಸ್ಟ್ಲಿ ಮಾವನ ಮನೇಲಿ ಎಲ್ಲರನ್ನೂ ಒಪ್ಪಿಸಿ ಊಟ ಮಾಡ್ಕೊಂಡೇ ಬರ್ಬೋದು ಅನ್ಸುತ್ತೆ. ಕಾದ್ ನೋಡೋಣ, ಗೊತ್ತಾಗತ್ತೆ. ಮನೆಗೆ ರಾತ್ರಿಯಾಗಿತ್ತು. ಅಣ್ಣ, ಏನಾಯ್ತು? ಅತ್ತಿಗೆ ಜೊತೆ ಮಾತಾಡ್ದ್ಯಾ? ಆ ಹುಡುಗನ ಜೊತೆ ಮದುವೆ ಕ್ಯಾನ್ಸಲ್ ಆಯ್ತು ತಾನೆ? ಎಲ್ಲ ಓಕೆ ತಾನೆ? ಏ ಅಣ್ಣ, ಏನು ಇದು? ಬಟ್ಟೆ ಎಲ್ಲ ಗಲೀಜಾಗಿದೆ. ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ? ಏನಾಯ್ತು ಹೇಳೋ? ಹೇಳಣ್ಣ, ಏನಾಯ್ತು ಅಂತ? ಎಲ್ಲ ಮುಗ್ದೋಯ್ತು ಕಣೋ ಚೆಂಪಿ. ಅತ್ತಿಗೆಯವರಮ್ಮ ಬೈದ್ ಕಳ್ಸಿದ್ರ? ರಿಷಿಯವರು ನಿನ್ನ ಹತ್ರ ಜಗಳ ಆಡಿದ್ರ? ಅಣ್ಣ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಅತ್ತಿಗೆಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಕಣೋ. ಅಷ್ಟು ಸಾಕು ಕಣೋ, ನೀವಿಬ್ರು ಸುಖವಾಗಿ ಬದುಕೋಕೆ. ಇನ್ಯಾವ ಪ್ರೀತಿನೋ, ಯಾವ ಪ್ರೀತಿನೂ ಉಳಿದಿಲ್ಲ. ನಿಮ್ಮ ಅತ್ತಿಗೆನೆ ನನ್ನ ಬೇಡ ಅಂದ್ಬಿಟ್ಲು ಕಣೋ. ಏನ? ಬರೀ ಬೇಡ ಅಂದಿಲ್ಲ ಕಣ, ನನ್ನ ಕೈಯಾರ ನಾನು ಕಟ್ಟಿದ ತಾಳಿನ ಕಿತ್ತಿ ಮಕ್ಕು ಕೆಸದ್ಲು. ನನಗೆ ನಂಬೋಕ್ಕಾಗ್ತಿಲ್ಲ. ಅದಕ್ಕೆ ಹೇಗ್ ಮಾಡಿದ್ರ ಅಣ್ಣ? ಇದೇ ಸತ್ಯ ಕಣ ಚೆಂಪಿ, ನಂಬಲೇಬೇಕು. ನಾನು ಅನ್ಕೊಂಡಿದ್ದು ಪ್ರೀತಿ ಪ್ರೇಮ ಎಲ್ಲ ಭ್ರಮೆ ಕಣ. ನನ್ನ ಕನ್ಸೆಲ್ಲ ಸುಟ್ಟು ಬೂದಿ ಆಗೋಯ್ತು ಚೆಂಪಿ. ಅಣ್ಣ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ.
ಕಮಲಿ ಅವರೇ, ನಂಗೆ ಚೆನ್ನಾಗಿ ಗೊತ್ತು ಅಮ್ಮರು ಏಟ್ ತಿಂದು ಮನೆಗೆ ಬಂದು ಕೂಗಾಡಿದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂತ. ಹಾಗೆ ಈ ಚಿರಂತ್ ವಿಷಯನೂ ನಿಮ್ಮನ್ನ ಕಾಡ್ತಿದೆ ಅಂತ ನನಗೆ ಗೊತ್ತು. ಹೌದು ಸರ್. ಸರ್ ನೀವೇನೇ ಹೇಳಿ, ಆ ಚಿರಂತ್ ಮೋಸ. ಕಮಲಿ ಅವರೇ, ನೀವು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನನಗೆ ನಂಬಿಕೆ ಇದೆ. ಆದರೆ ಆ ಚಿರಂತ್ ಮನೇಲಿ ಏನೋ ಕನ್ಫ್ಯೂಸ್ ಆಗಿರ್ಬೋದು. ಇನ್ನು ಅಮರ್ ವಿಚಾರಕ್ಕೆ ಬಂದರೆ ಯಾರೂ ಹೊಡೆದಿರಲ್ಲ. ರಚನಾ ಸಿಂಪತಿಗೆ ಇಟ್ಟಿಸ್ಕೊಳ್ಳೋಕ್ಕೆ ಇಲ್ಲಿ ಬಂದು ನಾಟಕ ಆಡಿರ್ತಾನೆ ಅಂತ ನನ್ನ ಒಪಿನಿಯನ್. ರಚನಾನೇ ತಾಳಿ ಕಿತ್ತು ಅವನಿಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಸರ್, ಅಮರಣ್ಣನ ಬಗ್ಗೆ ಬುಡಿ ಸರ್. ಆ ಚಿರಂತು ದಿಟ್ಟವಾಗ್ಲೂ ಮೋಸ್ಗಾರನೇ ಆಗಿದ್ರೆ ರಚನನ್ ಜೀವನ. ಕಮಲಿ ಅವರೇ, ಅಮ್ಮ ತುಂಬ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿರ್ತಾರೆ. ಅವ್ರ ಆಯ್ಕೆಯಲ್ಲಿ ತಪ್ಪಾಗಕ್ಕೆ ಚಾನ್ಸೇ ಇಲ್ಲ. ಅಲ್ಲ ಸರ್. ಕಮಲಿ ಅವರೇ, ಪ್ಲೀಸ್, ರಚನಾ ಮದುವೆ ವಿಷಯದಲ್ಲಿ ನೀವು ಮಧ್ಯ ಬರ್ತಾ ಇರೋದೇ ಒಳ್ಳೇದು. ಇಲ್ಲಾಂದ್ರೆ ಅಮ್ಮನ ಕೋಪ ಎದುರಿಸ್ಬೇಕಾಗತ್ತೆ. ನೋಡಿ, ನಾಳೆ ನಿಶ್ಚಿತಾರ್ಥ, ಮನೆ ಎಲ್ಲ ಸಂಭ್ರಮದಲ್ಲಿರುತ್ತೆ. ಮತ್ತೆ ಮತ್ತೆ ಇದೇ ಟಾಪಿಕ್ನ ಡಿಸ್ಕಸ್ ಮಾಡಿ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಬೇಡಿ ಪ್ಲೀಸ್. ಇದರಿಂದ ಆಚೆ ಬಂದು ನೆಮ್ಮದಿಯಾಗಿರಿ. ಈಗ ನಿಮಗೂ ರೆಸ್ಟ್ ಬೇಕು, ಮಲ್ಕೊಳ್ಳಿ. ಇದೆಲ್ಲ ಬುಡಕ್ಕಾಗಕ್ಕಿಲ್ಲ ರಿಸಿ ಸರ್. ವಿಸದ್ ಗಿಡ ಅಂತ ಗೊತ್ತಾದ ಮ್ಯಾಕು ಅದಕ್ಕೆ ನೀರ್ ಹಾಕಿ ಮರ ಮಾಡಿದ್ರೆ ಮುಂದೆ ಮರಗಬೇಕಾಗಿರೋದು ನಾವೆಯ. ನಾನು ಅದನ್ನ ಬೇರ್ ಸಮೇತ ಕಿಲವಳೆಯ. ಓಕೆ, 12:30 ಊಟ ರೆಡಿ ಇರಲಿ. ನಾನು ಇನ್ನೊಂದ್ಸಲಿ 11 ಗಂಟೆಗೆ ರಿಮೈಂಡ್ ಮಾಡ್ತೀನಿ. ಎಸ್, ಶೋರ್. ರಿಷಿ, ನಾನು ಹೇಳಿದ ಮೆನ್ಯೂ ಎಲ್ಲ ರೆಡಿ ಅಲ್ವಾ? ಎಸ್ ಮಾ, ನೀವು ಹೇಳಿದ ಮೆನ್ಯೂನೇ ರೆಡಿ ಇದೆ. 12:30 ಮನೆಗೆ ಬರುತ್ತೆ. ಫೋಟೋಗ್ರಾಫರ್ ವ್ಯವಸ್ಥೆ ಆಗಿದೆ ತಾನೆ? ಇನ್ನೇನು ಬರ್ತಿದ್ದಾರೆ. ಆ್ಯಂಡ್ ಸದ್ಯದಲ್ಲೇ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ರಚನಾಗೆ, ಅದನ್ನು ಹೇಳಿದ್ದೀನಿ. ಅದಕ್ಕೆ ಅಡ್ವಾನ್ಸ್ ಇವತ್ತೇ ಮಾಡ್ಬಿಡ್ತೀನಿ. ವೆರಿ ಗುಡ್ ರಿಷಿ. ಅವ್ರು ಕೆಲಸ ಮಾಡ್ತಾರೆ ಅಂತ ನೀನು ಆರಾಮಾಗಿ ಇದ್ಬಿಡ್ಬೇಡ. ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಿದಾರೋ ಇಲ್ವೋ ಅಂತ ನೀನು ಆಗಾಗ ಚೆಕ್ ಮಾಡು. ಹಾಂ ಎಲ್ಲ ಮಾಡ್ತೀನಿ ನಾನು. ಕಮ್ಲಿ, ಒಂದು ಬಟ್ಲಲ್ಲಿ ಹೂಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊ. ಅದ್ರ ಮೇಲೆ ರಿಂಗ್ ಬಾಕ್ಸ್ನ ಇಡು. ಚಿರಂತ್ ಬಂದ್ಮೇಲೆ ರಚನಾಗ್ ಹಾಕೋ ಉಂಗುರನು ಅಲ್ಲೇ ಇಟ್ಬಿಡು. ಆದ್ರೆ ಅದಕ್ಕೂ ಮುಂಚೆ 2 ಉಂಗುರಗಳನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡು, ಸರಿನಾ? ಸರಿ ಅತ್ತಮ್ಮ. ಅಮ್ಮ ನನಗೆ ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ, ಯಾವ ಒತ್ತಾಯನೂ ನನ್ನ ಮೇಲೆ ಹೇರಿಲ್ಲ. ನಾನು ಈ ಮದ್ವೆನ ಮನ್ಸಾರೆ ಒಪ್ಪಿದ್ದೀನಿ. ಹಾಗೆ ಅಮರ್ ಮೇಲೆ ನಂಗೆ ಯಾವುದೇ ಪ್ರೀತಿ ಆಗ್ಲಿ ಫೀಲಿಂಗ್ಸ್ ಆಗ್ಲಿ ಇಲ್ಲ. ನನ್ಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ ಅಮರ್. ಅಂತದ್ ಏನೂ ಇಲ್ಲ. ಇನ್ನೊಂದ್ಸಲ ನಾನು ನಿನ್ಗೆ ಇದನ್ನ ಪ್ರೂವ್ ಮಾಡ್ತಾ ಇದ್ದೀನಿ. ತಗೋ, ನಿನ್ ಕಟ್ಟಿದ ತಾಳಿ. ಕುಡ್ದ್ಬಿಡೋಣ, ಕುಡ್ದ್ಬಿಡು. ನಾನು ಕುಡಿಯಲ್ಲ HMT. ಇದನ್ನ ಕುಡಿಯೋದ್ರಿಂದ ನನ್ನ ನೋವು ಕಮ್ಮಿ ಆಗಲ್ಲ HMT. ಇದನ್ನ ಕುಡಿದ್ರೆ ನೋವನ್ನ ಸ್ವಲ್ಪ ಹೊತ್ತು ಮರಿಬೋದು ಅಷ್ಟೇ. ಆದ್ರೆ ನಶೆ ಹೇಳಿದ್ಮೇಲೆ ನೋವು ಆಗಿ ಇರುತ್ತೆ ತಾನೆ.
ನಾವು ಹುಡುಗರು ಮಾಡೋ ತಪ್ಪೇ ಇದು ಕಣ. ಹುಡುಗಿ ಕೈ ಕೊಡ್ತಿದ್ದಂಗೆ ಬಾಟ್ಲ್ ಇಟ್ಕೊಂಡು ಕುಂತ್ಕೊಂಡ್ಬಿಡ್ತೀವಿ. ಅದರಿಂದ ಹುಡುಗಿ ವಾಪಸ್ ಬರ್ತಾಳ? ಇಷ್ಟು ದಿನ ಹುಡುಗಿ ಪ್ರೀತಿಗೋಸ್ಕರ ಅವರಿಂದ ಅಲಿತಾ ಇದ್ವಿ, ನಾಳೆಯಿಂದ ಎಣ್ಣೆಯಿಂದ ಅಲಿಬೇಕಾಗತ್ತಷ್ಟೇ, ಬೇರೆ ಏನು ಪ್ರಯೋಜನ ಇಲ್ಲ. ಅಣ್ಣ ತುಂಬ ನೋವಲ್ಲಿದೆಯಾ? ಇದನ್ನು ಕುಡಿದ್ರೆ ಸ್ವಲ್ಪ ಹೊತ್ತಾದ್ರೂ ನೋವನ್ನು ಮರೀತೀಯ ಅಂತ ತಂದೆ. ಬೇಡ ಚಂಟಿ, ಹೆಚ್ಚುಗೋಸ್ಕರ ಒಳ್ಳೆಯವನಾಗಿ ಬದಲಾದೆ ನಾನು. ಕೆಟ್ಟದನ್ನ ಯಾವತ್ತೂ ಮಾಡೋದಿಲ್ಲ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ. ಅವಳ ಮನ್ಸಲ್ಲಿ ನಾನು ಇಲ್ದೇ ಇರ್ಬೋದು, ಅದನ್ನ ನನ್ನ ಮನ್ಸಲ್ಲ ಅವಳಿದ್ದಾಳೋ. ಅವಳ ಲೆಕ್ಕದಲ್ಲಿ ನಮ್ಮ ಪ್ರೀತಿ ಸತ್ತಿರ್ಬೋದು, ಆದ್ರೆ ನನ್ನ ಲೆಕ್ಕದಲ್ಲಿ ಅದು ಯಾವತ್ತೂ ಜೀವಂತ. ಈಗ ನಾನು ಇದನ್ನ ಕುಡಿದ್ರೆ ನಮ್ಮ ಪ್ರೀತಿಗೆ ಅವಮಾನ ಮಾಡ್ದಂಗಲ್ವೇನೋ. ನನಗಿದ್ ಬೇಡ, ನನಗಿದ್ ಬೇಡ, ನಾನು ಕುಡಿಯಲ್ಲ. ಅಣ್ಣ ಅಣ್ಣ ಅಪ್ಪ ದೇವ್ರೆ, ನೀನಿರೋದು ನಿಜಾನೇ ಆದ್ರೆ ನಮ್ಮ ಅಣ್ಣನ ಪ್ರೀತಿನ ಗೆಲ್ಸು, ನಮ್ಮ ಅತ್ತಿಗೆ ಮನ್ಸನ್ನ ಬದಲಾಯಿಸು ದಯವಿಟ್ಟು. ರಮೇಶ್, ಏನಿದು? ಇವತ್ತು ನಡೀತಾ ಇರೋದು ಯಾರ್ದೋ ಎಂಗೇಜ್ಮೆಂಟ್ ಅಲ್ಲ, ನಿಮ್ಮ ಮಗಳ ಎಂಗೇಜ್ಮೆಂಟ್. ಹೇಗಿರ್ಬೇಕು ನೀವು? ನೀವು ನೋಡಿದ್ರೆ ಹೀಗೆ ಮುಖ ಗಂಟು ಹಾಕೊಂಡು ನಿಂತಿದ್ದೀರ. ನಿನ್ನ ಆಸೆಗೆ ಕಲ್ಲು ಹಾಕೋದು ಬೇಡ ಅಂತ ಹೇಳಿದೆ, ನಾನು ಸುಮ್ಮನೆ ಇದ್ದೀನಿ. ಈಗ ನನ್ನ ಇಮೋಷನ್ಸ್ನು ಕಂಟ್ರೋಲ್ ಮಾಡಕ್ಕೆ ಬರಬೇಡ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ರಮೇಶ್, ನಾನೀಗ ಜಗಳ ಆಡೋ ಮೂಡ್ನಲ್ಲಿಲ್ಲ. ಇವತ್ತಿನ ದಿನ ನೀವು ನಗ್ನಗ್ತಾ ಓಡಾಡ್ಕೊಂಡು ಇರದೆ ಹೋದ್ರೆ ಬೇರೆ ಯಾರಿಗೂ ಅಲ್ಲ, ಬೇಜಾರಾಗೋದು ನಿಮ್ಮ ಮಗಳ ರಕ್ಷಣಾಗೆ. ಅಟ್ಲೀಸ್ಟ್ ಅವಳ ಸಲುವಾಗಾದ್ರೂ ನಗ್ನಗ್ತಾ ಇರಿ, ಸರಿನಾ? ಈ ವ್ಯಂಗ್ಯಕ್ಕೇನು ಕಡಿಮೆ ಇಲ್ಲ ನೀವು. ನೋಡಿ ರಮೇಶ್, ನೀವು ಡಲ್ ಆಗಿರಿ, ವ್ಯಂಗ್ಯವಾಗಿ ಮಾತಾಡಿ, ನನ್ನನ್ನು ಚುಚ್ಚಿ ಮಾತಾಡಿಸಿ, ನೀವೇನಾದರೂ ಮಾಡಿ, ಆದ್ರೆ ಅದಕ್ಕೆಲ್ಲ ನನ್ನ ಬಗ್ಗೆ ನನ್ನ ಡಿಸಿಷನ್ನ ಬದಲಾಯಿಸ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಮಾವಯ್ಯ, ಮೋಸನ ಮನುಷ್ಯ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಆದ್ರೆ ಅದ್ಯಾರು ಎಲ್ಲನೂ ನೋಡ್ತಿರ್ತಾನೆ. ಮೋಸನ ನಾಶ ಮಾಡಿ ನ್ಯಾಯ ಕೊಡಿಸ್ತಾನೆ ಮಾವಯ್ಯ.